ನೀಡಲು ವೇದಿಕೆಗೆ ಆಗಮಿಸಲಿರುವ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬಾದಾಮಿ, ಜೊತೆಗಿನ ವಿಷಯ ಯುವ ಜನಾಂಗಕ್ಕೆ ಸ್ವಾಮಿ ವಿವೇಕಾನಂದರ ಕರೆ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನು ಹೊರಡಿಸಲಿರುವ ಗೌರವಾನ್ವಿತ ರವಿ ಕಂಗಳ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ, ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಡಿ ವಿ ಜಿಯವರ ಈ ಅದ್ಭುತ ಸಾಲುಗಳನ್ನು ನೆನಪಿಸ್ಕೊಳ್ತಾ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಜಿಲ್ಲಾ ಘಟಕ ಬಾಗಲಕೋಟೆ ಹಾಗೆ ತಾಲೂಕು ಘಟಕ ಬೀಳ್ಗಿ ಇವರ ಆಶ್ರಯದಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಈ ಒಂದು ಸುಂದರ ಸರಳ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಬೀಳಿಗೆ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಸಾಹೇಬರಾದಂಥ ಸನ್ಮಾನ್ಯ ಶ್ರೀ ಶಂಕರ್ ಗೌಡಿ ಸರ್ ಅವರೇ, ಹಾಗೆ ಇವತ್ತಿನ ದತ್ತಿ ಉಪನ್ಯಾಸದಲ್ಲಿ ನನ್ನೊಂದಿಗೆ ಉಪನ್ಯಾಸವನ್ನು ನೀಡಲಿರುವಂಥ ಡಾಕ್ಟರ್ ಎಸ್ ಕೆ ಬಂಗಾರಿ ಸರ್ ಅವರೇ, ಹಾಗೆ ಈ ಒಂದು ವೇದಿಕೆ ಮೇಲೆ ವಿರಾಜಮಾನರಾದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಪಾಟೀಲ್ ಸರ್ ಅವರೇ, ಜೊತೆಗೆ ಈಗಾಗಲೇ ತಾವು ಹೇಳಿದಂತೆ ಬಹುಶಃ ಈ ಸಾಹಿತ್ಯ ಲೋಕಕ್ಕೆ ನಾನು ಕೂಡ ಪಾದಾರ್ಪಣೆ ಮಾಡಲಿಕ್ಕೆ ನನಗೆ ಪ್ರೇರಣಾ ಶಕ್ತಿ ಯಾರಂದರೆ ಅದು ಬೀಳ್ಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ 2ನೇ ಬಾರಿ ಅಧ್ಯಕ್ಷರಾದಂಥ ನನ್ನ ಸ್ನೇಹಿತರು ಮಾರ್ಗದರ್ಶಕರು ಆದಂಥ ಗುರುರಾಜ್ ಲೂತಿ ಸರ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಮಾನ್ಯರೇ. ಹಾಗೆ ಈ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಸಾಹಿತ್ಯ ಬಂಧುಗಳೇ, ವಿಶೇಷವಾಗಿ ಇವತ್ತು ನನಗೆ ಕೊಟ್ಟಿರುವಂಥ ವಿಚಾರ ಯುವ ಜನಾಂಗಕ್ಕೆ ಸ್ವಾಮಿ ವಿವೇಕಾನಂದರ ಕರೆ ಅನ್ನುವಂಥ ವಿಚಾರವಾಗಿ ಬಹುಮುಖ್ಯವಾಗಿ ಈ ವಿಚಾರಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ಯುವ ಮಿತ್ರರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ಶರಣ ಸಮರ್ಪಣೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರದಲ್ಲಿ ವಿವಾದರಹಿತವಾದಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ಮೇಲ್ಪಂಕ್ತಿಯಲ್ಲಿ ನಿಲ್ಲುವಂಥವರು ಯಾರಾದರೂ ಆಗಿದ್ದರೆ ಅದು ಸ್ವಾಮಿ ವಿವೇಕಾನಂದರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಈ ಜಗತ್ತು ಕಂಡಂಥ ಶ್ರೇಷ್ಠ ವೀರ ಸನ್ಯಾಸಿ, ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಇಡೀ ಜಗತ್ತಿನಾದ್ಯಂತ ಅದರ ಒಂದು ಶ್ರೇಷ್ಠತೆಯನ್ನು, ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟಂಥ ಏಕೈಕ ವ್ಯಕ್ತಿ ಯಾರಾದರೂ ಆಗಿದ್ದರೆ ಅವರು ಸ್ವಾಮಿ ವಿವೇಕಾನಂದರು ಅಂತ ನಾವು ಹೇಳ್ಬೋದು. ಬಹುಶಃ ಇವತ್ತು ಎಲ್ಲ ಯುವಕರು ಐಕಾನ್ ಆಗಿ ಸ್ವಾಮಿ ವಿವೇಕಾನಂದರು ಮುಂಚೂಣಿಯಲ್ಲಿ ನಿಲ್ಲಕ್ಕೆ ಕಾರಣ ಏನಂದರೆ ಅವರು ಯುವಕರಿಗೆ ಕೊಟ್ಟಂಥ ದಿವ್ಯ ಸಂದೇಶಗಳು, ಅವರು ಕೊಟ್ಟಿರುವಂಥ ಮಾರ್ಗದರ್ಶನ, ಅವರು ಕೊಟ್ಟಿರುವಂಥ ತತ್ವಗಳು ಎಲ್ಲ ಯುವಕರನ್ನು ಒಂದು ಸೂಜಿಗಲ್ಲಿನಂತೆ ಆಕರ್ಷಿಸುವಂಥ ಶಕ್ತಿ, ಸಾಮರ್ಥ್ಯ, ಎಂಥ ಒಬ್ಬ ದುರ್ಬಲ ಮನಸ್ಸನ್ನು ಕೂಡ ಆ ಮನಸ್ಸನ್ನು ಪ್ರಬುದ್ಧವಾಗಿ ಮನಸ್ಸು ಶ್ರೇಷ್ಠ ಕಾರ್ಯಗಳನ್ನು ಮಾಡಲಿಕ್ಕೆ ಹಚ್ಚಲಿಕ್ಕೆ ನಿಜವಾಗಲೂ ಕೂಡ ಸ್ವಾಮಿ ವಿವೇಕಾನಂದರ ಮಾತುಗಳು ಸ್ಫೂರ್ತಿದಾಯಕ. ಬಹುಶಃ ಸ್ವಾಮಿ ವಿವೇಕಾನಂದರ ನಂತರದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಇವತ್ತು ಯೂತ್ ಐಕಾನ್ ಆಗಿ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇವತ್ತು ನಮ್ಮೆಲ್ಲರ ಹೃದಯದಲ್ಲಿ ಅಜರಾಮರವಾಗಿದ್ದಾರೆ. ಬಹುಶಃ ಇಷ್ಟು ಹೇಳಿದರೆ ಸಾಕು, ನಮ್ಮ ಎಲ್ಲ ಯುವ ಮಿತ್ರರಿಗೂ ಅರ್ಥ ಆಗಿರ್ಬೋದು. ಯಾರಿರ್ಬೋದು? ಎಸ್, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಯಾಕೆ ಇವತ್ತು ಯುವಕರಿಗೆ ಅವರು ಐಕಾನ್ ಆದರು, ಸ್ವಾಮಿ ವಿವೇಕಾನಂದರು ಯಾಕೆ ಐಕಾನ್ ಆದರು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ, ವಿಶೇಷವಾಗಿ ಯುವಕರು ಅವರ ವಿಚಾರಧಾರೆಗಳನ್ನು, ಅವರು ನಡೆದುಕೊಂಡು ಬಂದಂಥ ಅವರ ದಾರಿಯನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಕೂಡ ಶ್ರೇಷ್ಠವಾದಂಥ ಜೀವನವನ್ನು ನಿರ್ವಹಣೆ ಮಾಡ್ಬೋದು. ಬಹುಶಃ
ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕವಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದಕ್ಕೆ ಹೇಳ್ತಾರೆ, ಬಹುಶಃ ನಮ್ಮ ಕೈಯಲ್ಲಿ ಜೀವ ಅನ್ನುವಂಥದ್ದಿಲ್ಲ, ಅದು ನಮ್ಮ ಮಾತು ಕೇಳೋದಿಲ್ಲ. ನಾವಿಷ್ಟು ಆರೋಗ್ಯವಾಗಿ ಇಲ್ಲಿದ್ದೀವಿ, ಆದರೆ ಆ ಜೀವ ಅನ್ನುವಂಥದ್ದು ಯಾವಾಗ ಕೈ ಕೊಡುತ್ತೋ, ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ. ಆದರೆ ಜೀವನ ಅನ್ನುವಂಥದ್ದು ಏನಿದೆಯಲ್ಲ, ಆ ಜೀವನ ನಮ್ಮ ಕೈಯಲ್ಲೇ ಐತಿ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೈತಿ. ನಾವು ಒಳ್ಳೆಯವರಾಗಿ ಬದುಕಬೇಕು, ಈ ಸಮಾಜದಲ್ಲಿ ಒಂದು ಅಚ್ಚಳಿಯದಂಥ ಒಂದು ಸ್ಥಾನಮಾನವನ್ನು ಪಡಿಕೊಳ್ಬೇಕು, ನನ್ನ ಜೀವನ ಉತ್ಕೃಷ್ಟ ಆಗಬೇಕಂತ ತಿಳ್ಕೊಂಡು ನೀವು ನಿರ್ಧಾರ ಮಾಡಿದ್ರೆ ಅಂದರೆ ನಿಮ್ಮ ಜೀವನ ಅದೇ ರೀತಿ ರೂಪುಗೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ಯತ್ ಭಾವ ತತ್ ಭವತಿ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರೆ. ನೀವು ಏನನ್ನು ಆಲೋಚನೆ ಮಾಡ್ತೀರಲ್ಲ ಅದನ್ನೇ ಪಡ್ಕೊಳ್ತೀರಿ. ನೀವು ಒಳ್ಳೆಯದನ್ನು ಆಲೋಚನೆ ಮಾಡಿದರೆ ಒಳ್ಳೆಯದನ್ನೇ ಪಡ್ಕೊಳ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬಂದು ಅಂದರೆ ಅದೇ ರೀತಿ ಕೆಟ್ಟ ವಿಚಾರಗಳೇ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಆ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಸಂಕಷ್ಟಕ್ಕೆ ತಂದು ಒಡ್ಡುತ್ತವೆ. ಅದಕ್ಕೇ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೌರ್ಬಲ್ಯವೇ ಮರಣ, ಶಕ್ತಿಯೇ ಜೀವನ ಅಂತ ಹೇಳ್ತಾರೆ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಇವತ್ತು ಯುವಕರಲ್ಲಿ ಏನಾಗಬೇಕಾಗೈತಪ್ಪ ಅಂತಂದ್ರೆ, ಯಾವತ್ತಿಗೂ ನಮ್ಮಲ್ಲಿ ಸಂಕುಚಿತ ಮನೋಭಾವನೆ ಬರಬಾರ್ದು. ನಾನು ಏನಾದರೂ ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ, ಛಲ ನಮ್ಮಲ್ಲಿ ಬರಬೇಕು. ಬಹುಶಃ ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳಿದರು, ಯಾರಲ್ಲಿ ಧೈರ್ಯ ಇರುತ್ತೆ, ಸಿಂಹ ಸದೃಶವಾದಂಥ ಧೈರ್ಯ ನಮ್ಮಲ್ಲಿರಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ಯಾವುದೇ ಕೆಲಸದಲ್ಲಿ ಜಯ ಪಡಬೇಕಾದ್ರೆ ಮೊದಲು ನಾವು ಧೈರ್ಯವಂತರಾಗಬೇಕು, ವೀರವಂತರಾಗಬೇಕು ಅಂತ ಸ್ವಾಮಿ ವಿವೇಕಾನಂದರು ಕರೆಯನ್ನು ಕೊಡ್ತಾರೆ. ಬಹುಶಃ ನಮಗೆ ಹೇಡಿಗಳು, ದುರ್ಬಲ ಮನಸ್ಸಿನವರು ಮಾತ್ರ ಏನು ಮಾಡ್ಬೋದು, ಸುಳ್ಳನ್ನು ಹೇಳ್ಬೋದು. ತಮಗೆ ಕೊಟ್ಟಂಥ ಕೆಲಸದಿಂದ ಏನು ಮಾಡ್ಬೋದು, ಅವರು ಪಲಾಯನ ಮಾಡ್ಬೋದು. ಆದರೆ ಯಾರಲ್ಲಿ ಧೈರ್ಯ ಐತಿ, ಯಾರಲ್ಲಿ ಆತ್ಮಸ್ಥೈರ್ಯ ಐತಿ, ಅವರು ಯಾವುದೇ ಕೆಲಸವನ್ನು, ಒಂದು ಸಾಮಾನ್ಯ ಕೆಲಸವನ್ನು ಕೂಡ ವಿಶೇಷವಾಗಿ ಮಾಡಿ ತೋರಿಸಬಲ್ಲರು ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರು ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ನಮಗೆಲ್ಲರಿಗೂ ಕೂಡ ಹೇಳಿದ್ದಾರೆ. ಯಾಕೆಂದರೆ ಇವತ್ತು ಬದುಕಬೇಕಾದ್ರೆ ಭಾಳಷ್ಟು ಕಡೆ ಹೇಳ್ತಾರೆ, ಇವತ್ತು ಸ್ಟ್ರೆಂತ್ ಇರಬೇಕು, ಶಕ್ತಿ ಇರಬೇಕು. ಹಾಗಾದರೆ ಬರೀ ಶಕ್ತಿ ಇದ್ದರೆ ಸಾಕ? ಆ ಶಕ್ತಿಯೊಂದಿಗೂ ಕೂಡ ನಮಗೇನು ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಜೊತೆಗೆ ನನ್ನಿಂದ ಈ ಜಗತ್ತಿಗೆ ಏನೋ ಅವಶ್ಯಕತೆ ಇದೆ ಅನ್ನುವಂಥ ಮನೋಭೂಮಿಕೆಯಲ್ಲಿ ನಾವು ಕೆಲಸ ಮಾಡಬೇಕು. ಇವತ್ತು ನಾವು ಹೇಳ್ತಿರ್ತೀವಿ ಭಾಳಷ್ಟು ಕಡೆ, ಕಾಲ ಕೆಟ್ಟೋಯ್ತು, ಕಾಲ ಕೆಟ್ಟೋಯ್ತು ಅಂತ. ನಾವೆಲ್ಲರೂ ತಿಳ್ಕೋಬೇಕು, ಕಾಲ ಯಾವತ್ತಿಗೂ ಕೆಡೋದಿಲ್ಲ. ಕೆಟ್ಟಿರೋದು ಯಾರೋ? ನಾವೇ. ನಮ್ಮ ನಡತೆ, ನಮ್ಮ ಆಚಾರ, ನಮ್ಮ ವಿಚಾರಗಳು ಕೆಟ್ಟು ನಾವೇನು ಮಾಡಕತ್ತೀವಿ, ಕಾಲ ಕೆಟ್ಟೈತೆ ಅಂತ ತಿಳ್ಕೊಂಡು ಕಾಲವನ್ನು ನಾವು ಏನು ಮಾಡಕತ್ತೀವಿ, ದೂಷಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಯುವಕರಲ್ಲಿ ಏನು ಬರಬೇಕು, ಆತ್ಮಸ್ಥೈರ್ಯ ಬರಬೇಕು, ಆತ್ಮವಿಶ್ವಾಸ ಬರಬೇಕು, ಒಂದು ಪ್ರೇರಣಾ ಶಕ್ತಿ ಬರಬೇಕು. ಈಗ ನಾನು ದೈಹಿಕವಾಗಿ ಬಹಳಷ್ಟು ಸಬಲ ಆದೀನಿ ಅಂದರೆ ಮಾನಸಿಕವಾಗಿಯೂ ಕೂಡ ನಾವು ಸಬಲರಿರಬೇಕು. ಜೊತೆಗೆ ಇನ್ನೊಂದು ನಾವು ಹೇಳ್ತೀವಿ, ಒಂದು ರೂಮಲ್ಲಿ ಕತ್ತಲಾಗೈತಪ್ಪ, ಏನಪ್ಪ ಕತ್ಲಾಗೈತಿ ಅಂತ ತಿಳ್ಕೊಂಡು ಎಲ್ಲರೂ ಕತ್ಲಾಗೈತಿ ಅಂತ ತಿಳ್ಕೊಂಡು ನಾವು ಕತ್ಲೈತಿ ಅಂತ ತಿಳ್ಕೊಂಡು ಅಂದ್ವಿ ಅಂದ್ರೆ ಅಲ್ಲಿ ಬೆಳಕು ಮೂಡಬೇಕಾದ್ರೆ ನಾವೇನು ಮಾಡಬೇಕು? ಲೈಟ್ ಹಚ್ಚಬೇಕು. ಆಗಲೇ ನೋಡಿ, ಒಂದು ಊದುಬತ್ತಿ ಹಚ್ಚಬೇಕಾದ್ರೆ ಏನು ಮಾಡಿದ್ವಿ? ಸಾಧನ ಇತ್ತಲ್ಲ. ಹಾಗೆ ಅನೇಕ ಅವಕಾಶಗಳು ನಮ್ಮ ಹತ್ರ ಅದಾವು. ಆ ಅವಕಾಶಗಳನ್ನು ನಾವು ಏನು ಮಾಡಬೇಕು, ಉಪಯೋಗಿಸ್ಕೊಳ್ಬೇಕು. ಬಹುಶಃ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಅವಕಾಶಕ್ಕೆ ಸಂಬಂಧಪಟ್ಟಂಗೆ ಅವಕಾಶಗಳು ಅದೃಷ್ಟವಂತರಿಗೆ ಮಾತ್ರ ಸಿಗ್ತಾವಂತೆ. ಅದೃಷ್ಟವಂತರಿಗೆ ಅವಕಾಶಗಳು ಸಿಗ್ತವೆ. ಆದರೆ ಬುದ್ಧಿವಂತರಾದವರು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ತಾರಂತೆ. ಅಂದರೆ ಅವಕಾಶಗಳು ಸಿಗಲಿಲ್ಲ ಅಂತ ತಿಳ್ಕೊಂಡು ನಾವು ವ್ಯತ್ಯೆ ಪಡಬಾರ್ದು. ನಾವೇನು ಮಾಡಬೇಕು, ನಮ್ಗೆ ಅದೃಷ್ಟ ಇಲ್ಲ ಬಿಡಪ್ಪ, ಆ ಅವಕಾಶ ನಮಗಿಲ್ಲ ಅಂತ ತಿಳ್ಕೊಂಡು ಕೈ ಚೆಲ್ಲಬಾರ್ದು.
ನಾವೇನು ಮಾಡಬೇಕು? ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಯಾವ ರೀತಿ? ಇಂಥ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯ ನುಡಿಗಳನ್ನು ಕೇಳಿಕೊಂಡು ನಮ್ಮ ಜೀವನದಲ್ಲೂ ಬದಲಾಗಬೇಕು. ಒಬ್ಬ ರಾಜ ಇದ್ದ. ಆ ರಾಜನ ಹತ್ರ ಸಾವಿರಾರು ಆನೆ, ಕುದುರೆ, ಒಂಟೆ, ಹಾಗೆ ಸೈನ್ಯ ಎಲ್ಲವೂ ಇತ್ತು. ಅದರಲ್ಲಿ ಒಂದು ಆನೆ ಭಾಳ ಬಲಿಷ್ಠ ಆನೆ. ಆ ಆನೆಗೆ ವಯಸ್ಸಾಯಿತು. ಬಹುಶಃ ರಾಜ ಇಡೀ ತನ್ನ ಸೈನ್ಯದಲ್ಲಿ ಆ ಆನೆಯನ್ನು ಅತಿ ಹೆಚ್ಚಾಗಿ ಪ್ರೀತಿಸೋನು. ಕಾರಣ ಏನಂದರೆ, ಕೊಟ್ಟಂಥ ಕೆಲಸವನ್ನು ಭಾಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇತ್ತು. ರಾಜ ಏನು ಮಾಡಿದ? ಆನೆಗೆ ವಯಸ್ಸಾಯಿತು, ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಇರಲಿ ಅಂತ ತಿಳ್ಕೊಂಡು ಅದನ್ನೇನು ಮಾಡಿದ? ಯಾವುದೇ ಯುದ್ಧದ ಸಮಯದಲ್ಲಿ ಆನೆಗೆ ಯಾವುದೇ ಕೆಲಸ ಹಚ್ಚಲಿಲ್ಲ. ಹೀಗಿರಬೇಕಾದ್ರೆ ಆನೆ ಒಮ್ಮೆ ಏನಾಯ್ತಪ್ಪ ಅಂದರೆ, ಒಂದು ಕೆಸರಲ್ಲಿ ಇಳಿದಿತ್ತು. ಇಳಿದ ಮೇಲೆ ಕೆಸರಿಂದ ಹೊರಗೆ ಬರದೆ ಜೋರಾಗಿ ಏನು ಮಾಡ್ತಾ ಇತ್ತು? ಗೀಳಿಡ್ತಾ ಇತ್ತು, ಚೀರ್ತಾ ಇತ್ತು. ರಾಜ ಬಂದ. ಆನೆಯ ಅವ್ಯವಸ್ಥೆಯಿಂದ ಅಲ್ಲಿರುವಂಥ ಆನೆ ಕೆಸರಲ್ಲಿ ಸಿಕ್ಕಾಕೊಂಡಿರುವಂಥ ನೋಡಿದ. ತನ್ನೆಲ್ಲ ಸೈನಿಕರನ್ನು ಕರೆಸ್ಕೊಂಡ. ಎಲ್ಲರನ್ನ ಕರೆಸ್ಕೊಂಡು ಆನೆಯನ್ನು ಕೆಸರಿನಿಂದ ಆಚೆ ತರಬೇಕಂತೇಳಿ ಸಾಕಷ್ಟು ಪ್ರಯತ್ನ ಪಟ್ಟ. ಆದರೆ ಆನೆ ಕೆಸರಿನಿಂದ ಮೇಲೆ ಬರಲಿಲ್ಲ. ಕೊನೆಗೆ ಮಂತ್ರಿ ಒಬ್ಬ ವಿವೇಕಯುತವಾದಂಥ ಜ್ಞಾನ ಹೊಂದಿರುವಂಥ ಒಬ್ಬ ಮಂತ್ರಿ ಬಂದು ಏನು ಮಾಡ್ತಾನೆ? ಒಂದು ವಿಚಾರ ಮಾಡ್ತಾನೆ. ಅಲ್ಲೇ ಸೈನಿಕನಿಗನ್ನು ಕರೆದು, ನೀನೇನು ಮಾಡು? ಯುದ್ಧ ಕಹಳೆಯನ್ನು ಮೊಳಗಿಸು. ಯುದ್ಧ ಕಹಳೆಯನ್ನು ಮೊಳಗಿಸೋ ತಕ್ಷಣ ತಿಳ್ಕೊಂಡು ಹೇಳ್ತಾನೆ. ಯಾವಾಗ ಯುದ್ಧ ಕಹಳೆ ಮೊಳಗಿತು ಆವಾಗ ಆನೆಯ ಕಿವಿ ನಿಮಿರ್ತು. ಆ ಧ್ವನಿ ಕೇಳಿಸ್ಕೊಂತು. ಅದೆಲ್ಲಿತ್ತೋ ಶಕ್ತಿ ಏನಾಯ್ತಪ್ಪ ಅಂತಂದ್ರೆ ಅದರಲ್ಲಿ ಬಂದು ಕೆಸರಿನಿಂದ ಏಕಾಂಗಿಯಾಗಿ ಹೊರಗಡೆ ಬಂತು. ಯಾಕೆ ಹೇಳ್ರಿ? ಇಲ್ಲಿ ಆನೆಗೆ ಸಾಕಷ್ಟು ದೈಹಿಕ ಬಲ ಇದ್ದರೂ ಕೂಡ ಕೆಸರಿನಿಂದ ಬರೋಕ್ಕಾಗಲೇ ಇಲ್ಲ. ಆದರೆ ಒಂದು ಯುದ್ಧದ ಕಹಳೆಯ ಧ್ವನಿ ಕೇಳಿಸಿದ ತಕ್ಷಣ ಯಾಕೆ ಆ ಸಾಮರ್ಥ್ಯ ಶಕ್ತಿ ಬಂತು? ಯಾಕೆ ಬಂತಂದರೆ, ಆಗ ಆನೆ ವಿಚಾರ ಮಾಡುತ್ತೆ, ಈ ಜಗತ್ತಿಗೆ ನನ್ನಿಂದ ಏನೋ ಕಾರ್ಯ ಆಗಬೇಕಾಗಿದೆ. ಆ ಕಾರ್ಯ ನನ್ನಿಂದಲೇ ಆಗಬೇಕಾಗಿದೆ. ಹಾಗಾಗಿ ಅದಕ್ಕೆ ನಾನು ಸ್ಪಂದನೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಅನಂತ ಶಕ್ತಿ ಏನಾಗುತ್ತೆ ಆ ದೇಹದಲ್ಲಿ ಸಂಚಲನವಾಗಿ ಅದು ಏನು ಮಾಡುತ್ತೆ? ಆ ಕೆಸರಿನಿಂದ ಆಚೆ ಬರುವಂತೆ ಮಾಡುತ್ತೆ. ಯುವ ಮಿತ್ರರೇ, ತಮ್ಮಲ್ಲಿಯೂ ಕೂಡ, ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಎಲ್ಲರಲ್ಲಿಯೂ ಕೂಡ ಅನಂತವಾದಂಥ ದಿವ್ಯ ಶಕ್ತಿ ಐತಿ. ಇಲ್ಲಿ ಬರುವಾಗ ನಾನು ಬಡವ, ನಾನು ಬಲ್ಲಿದ, ಅವನು ಬುದ್ಧಿವಂತ, ಇವ ದಡ್ಡ ಅಂತ ತಿಳ್ಕೊಂಡು ಯಾರು ನಾವು ಲೇಬಲ್ ಹಾಕ್ಕೊಂಡು ಹುಟ್ಟಿಲ್ಲ. ನೆನಪಿಟ್ಕೊಳ್ಳಿ, ನಾವೆಲ್ಲರೂ ಕೂಡ ಬರುವಾಗ ನಮಗೆ ಸಮಾನ ಅವಕಾಶಗಳದಾವಿಲ್ಲಿ. ಪ್ರತಿಯೊಬ್ಬರಿಗೆ ಸಮಾನವಾದಂಥ ಸಾಧನೆ ಮಾಡಲಿಕ್ಕೆ ಅವಕಾಶಗಳದಾವು. ಎಷ್ಟೋ ಅವಕಾಶಗಳು ಇದ್ದಾಗಲೂ ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಏನಂದರೆ, ನಮ್ಮಲ್ಲಿರುವಂಥ ಅಂತಃಶಕ್ತಿ ಏನಾಗಬೇಕು? ಜಾಗೃತಗೊಳ್ಳಬೇಕು. ಅದು ಯಾವಾಗ ಜಾಗೃತಗೊಳ್ಳುತ್ತೋ ಆವಾಗ ಏನಾಗುತ್ತೆ? ಅಲ್ಲಿ ಒಂದು ಉತ್ತಮವಾದಂಥ ಕಾರ್ಯ ಮಾಡಲಿಕ್ಕೆ ನಮಗೆ ಪ್ರೇರಣೆ ಸಿಗುತ್ತೆ. ಬಹುಶಃ ಒಂದು ಮೊಟ್ಟೆಯನ್ನು ನಾವು ಮೇಲಿನಿಂದ ಒಡೆದ್ರೆ ಮೊಟ್ಟೆ ಹಾಳಾಗಿಬಿಡುತ್ತೆ. ಅದನ್ನೇ ಒಂದಿಷ್ಟು ದಿವಸ ಕಾವಾಗಿ ಇಟ್ಟು ಆನಂತರ ಆ ಮೊಟ್ಟೆ ಒಡೆದ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ಅಲ್ಲೊಂದು ಜೀವ ಹುಟ್ಕೊಳ್ಳುತ್ತೆ ಅಲ್ವಾ? ಅಲ್ಲೊಂದು ಜೀವ ಏನಾಗುತ್ತೆ? ಹುಟ್ಕೊಳ್ಳುತ್ತೆ. ಹಾಗಾಗಿ ನಾವು ಏನಾಗಬೇಕಪ್ಪ ಅಂತಂದ್ರೆ, ನಮ್ಮಲ್ಲಿರುವಂಥ ನಾವು ಮೊಟ್ಟೆಯನ್ನು ಹೊರಗಡೆಯಿಂದ ಹೊಡಿಬಾರ್ದು, ಅದನ್ನು ಕಾವು ಕೊಟ್ಟು ಅದು ಒಳಗಿನಿಂದ ಹೊಡಿತಪ್ಪ ಅಂದ್ರೆ ಒಂದು ಜೀವ ಹೆಂಗೆ ಉತ್ಪತ್ತಿ ಆಗುತ್ತೋ ಅದೇ ರೀತಿಯಲ್ಲಿ ನಮ್ಮಲ್ಲಿಯೂ ಕೂಡ ಅನಂತ ಶಕ್ತಿ ಐತಿ. ಆ ಅನಂತ ಶಕ್ತಿಯನ್ನು ನಾವೇನು ಮಾಡಬೇಕಾಗತ್ತೆ? ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಇವತ್ತು ಯುವಕರ ಏನು ವಿವೇಕಾನಂದರು ಕನಸು ಕಟ್ಟಿದ್ರಲ್ಲ, ಇವತ್ತು ನನಗೆ ಸಾವಿರಾರು ಜನ ಬೇಕಾಗಿಲ್ಲ, ಆತ್ಮವಿಶ್ವಾಸವಿಲ್ಲಂಥ ಒಂದು 100 ಯುವಕರು ನನಗೆ ಕೊಟ್ಟರೆ ಇಡೀ ದೇಶದ ಚಿತ್ರಣವನ್ನೇ ಬದಲು ಮಾಡುವಂಥ ಶಕ್ತಿ ಯುವಕರಲ್ಲಿ ಐತಿ. ನನಗೆ ಯುವಕರನ್ನು ಕೊಡ್ರಿ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಬಹುಶಃ ನಮ್ಮೆಲ್ಲರಿಗೂ ಒಂದು ನೆನಪಿಟ್ಕೊಳ್ಬೇಕು, ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬರಬೇಕು. ಎರಡನೇದ್ದು ನಾನು ಆಗಲೇ ಹೇಳಿದೆ, ಧೈರ್ಯವೇ ಜೀವನ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅನ್ನುವಂಥ ವಿಚಾರವನ್ನು ಇಟ್ಟುಕೊಳ್ಬೇಕು. ಇನ್ನು ಮೂರನೇದಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಕರ್ತವ್ಯದ ಬಗ್ಗೆ.
ಬಹುಶಃ ಯಾರು ಕರ್ತವ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ, ಇವತ್ತು ವಿದ್ಯಾರ್ಥಿ ಜೀವನ ಆಗಿರ್ಬೋದು ಅಥವಾ ನಾವು ವೃತ್ತಿ ಬದುಕಿನಲ್ಲಿ ನಾವಿರುವಂಥವರು, ನಮಗೆ ಗೌರವ ಸಿಗಬೇಕಾದ್ರೆ ಯಾರು ತಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ಇರುತ್ತೆ, ಸೇವಾ ನಿಷ್ಠತೆ ಇರುತ್ತೆ, ನಿಸ್ವಾರ್ಥತೆ ಇರ್ತೈತಿ, ಅಲ್ಲಿ ಏನಾಗಿರುತ್ತೆ, ಆ ವ್ಯಕ್ತಿಯನ್ನು ಭಾಳ ಪೂಜ್ಯ ಭಾವನೆಯಿಂದ ಗೌರವದಿಂದ ಕಾಣ್ತಾರೆ. ಜೊತೆಗೆ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಯಾವ ಕೆಲಸ ಮಾಡ್ತಾರಲ್ಲ ಆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಸಫಲತೆ ಅನ್ನುವಂಥದ್ದು ಇರುತ್ತೆ. ಅಂದರೆ ಏನಾಗಿರಬೇಕು, ನಮ್ಮ ಕರ್ತವ್ಯದಲ್ಲಿ ಸ್ವಾಮಿ ನಿಷ್ಠೆ ಇರಬೇಕು. ನಾನು ಯಾವುದೇ ಕೆಲಸ ಮಾಡಲಿ, ಕೊಟ್ಟಂಥ ಕೆಲಸವನ್ನು ನಾನು ಏನು ಮಾಡಬೇಕು, ಪರಿಪೂರ್ಣಗೊಳಿಸಬೇಕು. ನನ್ನದು ಇದು ಕೆಲಸ ಸಾಂದು, ಇದು ದ್ವಾರ್ದು ಅನ್ನುವಂಥ ಮನೋಭಾವನೆ ಇರಬಾರ್ದು. ಇವತ್ತು ಯಾವುದೇ ಕೆಲಸವನ್ನು ಮಾಡಲಿ, ಯಾವುದೇ ಉದ್ಯೋಗವನ್ನು ಮಾಡಲಿ, ಆ ಉದ್ಯೋಗವನ್ನು ಪ್ರೀತಿಸುವಂಥ ಮನೋಭಾವ ಆಗಬೇಕು. ಜೊತೆಗೆ ಆ ಉದ್ಯೋಗವನ್ನು ಮಾಡುವಂಥ ಯಾವುದೇ ಸಂದರ್ಭದಲ್ಲಿ ಸ್ವಾರ್ಥ ಮನೆ ಮಾಡಿರಬಾರ್ದು. ಬಹುಶಃ ಇವತ್ತು ಶಿಕ್ಷಣದಿಂದಲೇ ಭಾಳಷ್ಟು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲರಲ್ಲಿ ಏನಾಗಿದೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಬಿಟ್ರೆ ಅವ್ರ ಜೀವನ ಉಜ್ವಲವಾಗುತ್ತೆ ಅಂತ ತಿಳ್ಕೊಂಡು ಇವತ್ತು ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ ಅಂತ ತಿಳ್ಕೊಂಡು ಲಕ್ಷ ಸುರಿದು ನಮ್ಮ ವಿದ್ಯಾರ್ಥಿಗಳು ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಾರೆ. ಶಿಕ್ಷಣವನ್ನು ಕೊಡಬೇಕು. ಆದರೆ ಪಾಲಕರ ಮನೋಸ್ಥಿತಿ ಹೇಗಿದೆ? ಇವತ್ತು ನಾನು ನನ್ನ ಮಕ್ಕಳಿಗೆ ಲಕ್ಷ ಕೊಟ್ಟು ಶಿಕ್ಷಣವನ್ನು ಕೊಡಿಸಿದ್ದೇನೆ ಅಥವಾ ಯಾವುದೋ ಉದ್ಯೋಗವನ್ನು ಕೊಡಿಸಿದ್ದೀನಿ ಅಂದರೆ ಮರುಚಿಂತನೆ ಏನಿರುತ್ತೆ, ಆ ಕೊಟ್ಟಂಥ ಹಣ ಬಡ್ಡಿ ಸಮೇತ ಬರಲಿ ಅನ್ನುವಂಥ ರೀತಿಯಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನು ನಾವು ತಪ್ಪು ಹಾದಿಯಲ್ಲಿ ನಡೆಸ್ತಾ ಇದ್ದೀವಿ. ಅಂದರೆ ಶಿಕ್ಷಣ ಅಂದರೆ ನನ್ನ ಉದ್ಯೋಗ, ನನಗೆ ಉದ್ಯೋಗ ಸಿಗಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನುವಂಥದ್ದು ಮಾತ್ರ ನಾವು ಇಲ್ಲಿ ಇಟ್ಕೊಂಡೀವಿ. ಬಹುಶಃ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನನಗಾಗಿ ನಾನು ಚಿಂತೆ ಮಾಡಿ ನನ್ನ ಜೀವನವನ್ನು ನಡೆಸಿನಿ ಅಂದ್ರೆ ನಾನು ಬದುಕಿದ್ದೇನೆ ಅಂತ ಅರ್ಥ. ನನಗಾಗಿ ನನ್ನ ಜೀವನವನ್ನು ನಡೆಸ್ತಾ ಇದ್ದರೆ ನಾನು ಬದುಕಿದ್ದೇನೆ ಅಂದೇ ಅರ್ಥ. ಇತರರಿಗಾಗಿ ನಾನು ಜೀವನವನ್ನು ನಡೆಸ್ತಾ ಇದ್ದರೆ ನಾನು ಮಾನವನಾಗಿದ್ದೇನೆ ಅಂತ ಅರ್ಥ ಅಂತ ಹೇಳ್ತಾರೆ. ಅಂದರೆ ನಮ್ಮ ಬದುಕು ಯಾವತ್ತಿಗೂ ಸ್ವಾರ್ಥದಿಂದ ಕೂಡಿರಬಾರ್ದು, ನಿಸ್ವಾರ್ಥತೆ ಇರಬೇಕು, ಅಲ್ಲಿ ಪವಿತ್ರತೆ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ಅದಕ್ಕೆ ಹೇಳ್ತಾರೆ, ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ದುವಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಂ ಮಿದಂ ಶರೀರಂ ಅಂತ ಹೇಳ್ತಾರೆ. ನಾವು ಇವತ್ತು ಸೃಷ್ಟಿಯಲ್ಲಿರುವಂಥ ಎಲ್ಲ ಗಿಡ ಮರಗಳನ್ನು ನೋಡ್ರಿ, ಒಂದು ಮಾವಿನ ಗಿಡ ಹಣ್ಣನ್ನು ಕೊಡ್ತೈತಿ, ಎಂದಾದರೂ ಅದು ಹಣ್ಣನ್ನು ತಿಂದೈತ್ಯಾ? ಖಂಡಿತವಾಗ್ಲೂ ತಿನ್ನೋದಿಲ್ಲ. ನೋಡಿ, ಈಗ ಬೇಸಿಗೆ ವಿಪರೀತ ಬಿಸಿಲು, ನೆರಳನ್ನು ಆಶ್ರಯಿಸಲಿಕ್ಕೆ ನಾವೆಲ್ಲಿ ಹೋಗ್ತೀವಿ ಹೇಳ್ರಿ? ಮರಕ್ಕೆ ಹೋಗ್ತೀವಿ. ಮರ ಎಂದಾದರೂ ನಾನು ನೆರಳಿಗೆ ಹೋಗ್ತೀನಿ ಅಂತ ಹೋಗೈತೇನ ಅದು? ನೋಡಿ, ತಾನು ಬಿಸಿಲನ್ನು ಅನುಭವಿಸಿ ನಮಗೆ ತಂಪನ್ನು ಕೊಡ್ತೈತಿ. ಇವತ್ತು ನೋಡ್ರಿ, ಒಂದು ಹಸು ಐತಿ, ಹಸು ಹಾಲನ್ನು ಕರಿತಾ ಇದೆ, ನಾವು ಅದರ ಕಂದನಿಗೂ ಉಳಿಸಲಾರ್ದಂಗೆ ಏನು ಮಾಡ್ತೀವಿ, ಅದನ್ನು ಇಡೀ ಹಾಲನ್ನು ಕರ್ಕೋತೀವಿ. ಅದು ಎಂದಾದರೂ ತನಗಾಗಿ ಅದನ್ನು ಉಪಯೋಗಿಸ್ಕೋಬೇಕನ್ನುವಂಥದ್ದು ಚಿಂತನೆ ಮಾಡಿದೆಯಾ? ನದಿ ಹರಿತಾ ಇದೆ, ನದಿ ಯಾರಿಗಾಗಿ ಹರಿತಾ ಇದೆ? ಯಾರಿಗಾಗಿ? ಇವತ್ತು ನಿಮ್ಮೆಲ್ಲರ ಜೀವನ ಅರಳಿ, ನಿಮ್ಮೆಲ್ಲರ ಜೀವನ ಸಮೃದ್ಧಿ ಆಗಲಿ ಅಂತ ತಿಳ್ಕೊಂಡು ನದಿ ಹರಿತೈತಿ. ಆ ರೀತಿಯಲ್ಲಿನೂ ಯುವಕರಲ್ಲಿ ಪರೋಪಕಾರದ ಗುಣ ಬೆಳಿಬೇಕು. ಬಹುಶಃ ಯುವಕರಲ್ಲಿ ಉತ್ಸಾಹದ ನದಿ ಚಿಮ್ಮಿ ಹರಿತಾ ಇದೆ. ಆ ನದಿಯನ್ನು ಏನು ಮಾಡಬೇಕಾಗೈತಿ? ಆನೆಕಟ್ಟಿನ ರೀತಿಯಲ್ಲಿ ತಡೆದು ವಿವೇಕವೆಂಬ ಕಾಲುವೆ ಮೂಲಕ ಅದನ್ನು ಹರಿಸಬೇಕಾಗೈತಿ. ಇವತ್ತಿನ ಪ್ರಸ್ತುತತೆಯಲ್ಲಿ ಇವತ್ತು ನಿಮ್ಮ ಹತ್ರ ಸಾಕಷ್ಟು ಜ್ಞಾನ ಇದೆ, ಶಿಕ್ಷಣ ಇದೆ, ಅದು ಏನಾಗಬೇಕು? ಈ ಸಮಾಜದ ಒಳಿತಿಗಾಗಿ ಆ ಶಿಕ್ಷಣ ಉಪಯುಕ್ತ ಆಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಳ್ಳಿ, ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ಳಿ. ಆ ಗುರಿಯನ್ನು ಬಿಟ್ಟು ಆಚೆ ಈಚೆ ಇನ್ನೂ ಹೋಗೋಂಗಿಲ್ಲ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ, ಒಂದು ಆದರ್ಶಕ್ಕಾಗಿ ಬಾಳಿ, ಒಂದು ಆದರ್ಶವಾದಂಥ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ತಲುಪಬೇಕಾದ್ರೆ ನ್ಯಾಯ, ನೀತಿ, ಧರ್ಮದ ಮಾರ್ಗದಲ್ಲಿ ಸಾಗಿ ಆ ಗುರಿಯನ್ನು ತಲುಪ್ರಿ ಅಂತ ಹೇಳ್ತಾರೆ. ಬಹುಶಃ
ಇದಕ್ಕೆ ಪೂರಕವಾಗಿ ಇನ್ನೊಬ್ಬರು ಯುವಕರ ಪಾಲಿನ ಐಕಾನ್, ಈ ದೇಶದ ಉನ್ನತ ಸ್ಥಾನವಾದಂಥ ರಾಷ್ಟ್ರಪತಿ ಆದಂಥವರು ಗೊತ್ತಾಯಿತು. ಶ್ರೇಷ್ಠ ವಿಜ್ಞಾನಿ ಕೂಡ ಹೌದು ಗೊತ್ತಾಯಿತು. ಡಾಕ್ಟರ್ APJ ಅಬ್ದುಲ್ ಕಲಾಂ. ಯುವಕರಿಗೆ ಏನು ಹೇಳ್ತಾರೆ ಅವರು? ಕನಸು ಕಾಣ್ರಿ. ಯಾವಾಗ? ನಿದ್ದಿಗನ್ನ ಕಾಣಿಸೋದು ಕನಸು ಕಾಣದ? ನಿದ್ದಿಗನ್ನ ಕಾಣೋದು ಕನಸಲ್ಲ. ಆ ಕಂಡ ಕನಸು ಏನು ಮಾಡ್ಬೇಕು? ನಿಮ್ಮನ್ನ ನಿದ್ದಿಗಡಿಸ್ಬೇಕು, ನಿದ್ದೆ ಮಾಡಬಾರ್ದು. ಈಗ ನೋಡ್ರಿ, ಪರೀಕ್ಷಾ ಸಮಯ ಅಲ್ಲ, ನಿಮ್ಮ ಮುಗ್ದಾವಂತ ಕಾಣಿಸುತ್ತೆ ಐತಿ. ಹೌದು, ಈಗ ಪರೀಕ್ಷಾ ಸಮಯದಲ್ಲಿ ನೋಡ್ರಿ, ಇದೊಂದು ನಿಮ್ಮ ಜೀವನ, ಅದರಲ್ಲಿ ವಿಶೇಷವಾಗಿ SLC PUC ಇದ್ದಂಥ ವಿದ್ಯಾರ್ಥಿಗಳಿಗೆ ಜೀವನದ ದಿಕ್ಕನ್ನೇ ಬದಲಿಸುವಂಥ ಒಂದು ಪರೀಕ್ಷೆ. ಇಲ್ಲಿ ಒಂದೊಂದು ಕ್ಷಣವೂ ಕೂಡ ಬಹಳಷ್ಟು ಅಮೂಲ್ಯ. ನಿಮ್ಮ ವಿದ್ಯಾರ್ಥಿ ಜೀವನ ಇದು ಒಮ್ಮೆ ಕಳೆದ್ರೆ ಮತ್ತೊಮ್ಮೆ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಈಸ್, ಹೌದಲ್ಲ? ಸೊ ಹಾಗಾಗಿ ಇವತ್ತು ನಾವೆಲ್ಲರೂ ಏನು ಮಾಡಬೇಕಾಗಿದೆ? ಜ್ಞಾನದ ಕಡೆಗೆ, ಶಿಕ್ಷಣದ ಕಡೆಗೆ ಒತ್ತನ್ನು ಕೊಡಬೇಕು. ನಿಮ್ಮ ಮನಸ್ಸು ಅಲ್ಲೇ ಇರಬೇಕು. ಅದಕ್ಕೇನೆ ವಿವೇಕಾನಂದರು ಯಾಕೆ ನಮಗೆ ಯುವಕರಿಗೆ ಅಷ್ಟೊಂದು ಸೂಜಿಗೆಲ್ಲಂತೆ ಅವರು ಸೆಳೀತಾರೆ ಅಂದರೆ, ಅವರಲ್ಲಿರುವಂಥ ಏಕಾಗ್ರತೆ. ಒಂದು ಕೆಲಸವನ್ನು ಮಾಡಬೇಕಾದ್ರೆ ಧ್ಯಾನಸ್ಥರಾಗಿ ಆ ಇಡೀ ಕಾರ್ಯದಲ್ಲಿ ಲೀನವಾಗಿ ಬಿಡ್ತಿದ್ರು. ನೀವೆಲ್ಲ ಅವರ ಬಾಲ್ಯದ ಘಟನೆಯನ್ನು ಕೇಳಿದ್ದೀರಿ. ಮೈದಾನದಲ್ಲಿ ತಪಸ್ಸಿಗೆ ಕುಳಿತಂತೆ ತನ್ನ ಸಹಪಾಠಿಗಳೊಂದಿಗೆ ಕುಳಿತಾಗ ನಿಜ ಸರ್ಪನೆ ಮುಂದೆ ಬಂದರೂ ಕೂಡ ಅವರು ಅಲಗಾಡಲಿಲ್ಲ. ಉಳಿದವರೆಲ್ಲರೂ ನೋಡಿ ಓಡೋದರು. ಅವರು ಹೇಳಿಲ್ಲ. ಯಾಕೆ? ಅವರಲ್ಲಿರುವಂಥ ಏಕಾಗ್ರತೆ. ಸೊ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಏನಾಗಬೇಕು? ನಿಮ್ಮ ಕೆಲಸ ಏನೈತಿ, ನಿಮ್ಮ ಪಾಲಿನ ಕೆಲಸ, ಅದನ್ನು ಯಾವುದೇ ಕಾರಣಕ್ಕೂ ಆ ಕೆಲಸದಿಂದ ವಿಮುಖರಾಗದೆ ಆ ಕೆಲಸವನ್ನು ಪರಿಪೂರ್ಣ ಮಾಡಬೇಕು. ನಿಮ್ಮ ತಂದೆ ತಾಯಿಗಳು ಏನೋ ಒಂದಿಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ. ಆ ಆಸೆಗಳನ್ನು ನೆರವೇರಿಸಬೇಕು. ಕೇವಲ ತಂದೆ ತಾಯಿಗಳು ಅಷ್ಟೇ ಅಲ್ಲ, ಇಡೀ ದೇಶನೇ ಕೂಡ ಇವತ್ತು ಯಾರನ್ನು ನೋಡ್ತಾ ಇದೆ ಅಂದರೆ ಯುವಕರನ್ನು ನೋಡ್ತಾ ಇದೆ. ಬಹುಶಃ ನಮ್ಮ ಪ್ರಧಾನಿಯವರು ಕೂಡ ಯುವಕರಿಗೇ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಮನ್ ಕಿ ಬಾತ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಯುವಕರನ್ನು ಕೂಡ ಜಾಗೃತ ಮೂಡಿಸ್ತಾ ಇದ್ದಾರೆ. ಯುವಕರಲ್ಲಿ ಅಡಗಿರುವಂಥ ಧೀಶಕ್ತಿಯನ್ನು ಹೊರಗಡೆ ತರ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಇವತ್ತು ಏನಾದರೂ ಜಗತ್ತು ಇನ್ನೂ ಸುಂದರವಾಗಿ ಬಲಾಢ್ಯಗೊಳ್ಳಬೇಕಾದ್ರೆ, ನಮ್ಮ ದೇಶ ಪ್ರಭುತ್ವದೊಂದಿಗೆ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕಾದ್ರೆ ಯುವಕರು ನಿಮ್ಮ ಪಾತ್ರ ಭಾಳ ಐತಿ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಕರ್ತವ್ಯವೋ ಕರ್ತವ್ಯಂ ಪ್ರಾಣೈ ಕಂಠಗತ್ತೈರಪಿ, ಅಕರ್ತವ್ಯಂ ನ ಕರ್ತಂ ಪ್ರಾಣೈ ಕಂಠಗತ್ತೈರಪಿ ಅಂತ. ಅಂದರೆ ನಾವು ಮಾಡುವಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನನಗೆ ಎಷ್ಟೇ ಕಷ್ಟಗಳು ಬರಲಿ, ಆ ಕೆಲಸದಿಂದ ನನ್ನ ಜೀವಕ್ಕೆ ಕುತ್ತು ಬಂದರೂ ಕೂಡ ಅದು ಈ ಜಗತ್ತಿಗೆ ಮಾಡಬೇಕಾದಂಥ ಕೆಲಸ ನಿನ್ನಿಂದ ಆಗಬೇಕಂತ ಅಲ್ಲಿ ನಿಶ್ಚಯ ಆಗಿದರೆ ಖಂಡಿತ ಮಾಡು. ಯಾರು ಮುಲಾಜಕ್ಕೂ ಹೋಗಬೇಡ. ನ್ಯಾಯ ನೀತಿ ಧರ್ಮದಲ್ಲಿ ಆ ಕೆಲಸ ಇತ್ತಂದ್ರೆ ನಿನ್ನ ಜೀವಕ್ಕೆ ಸಂಚಿಕಾರ ಇದ್ದರೂ ಆ ಕೆಲಸವನ್ನು ಮಾಡು. ಒಂದು ವೇಳೆ ನೀನು ಮಾಡುವಂಥ ಕೆಲಸ ಈ ಸಮಾಜಕ್ಕೆ, ಈ ದೇಶಕ್ಕೆ ಅನ್ಯಾಯವಾಗುವಂತಿದ್ದರೆ ಖಂಡಿತವಾಗಲೂ ಆ ಕೆಲಸವನ್ನು ಮಾಡಬೇಡ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಕರೆ ಕೊಡ್ತಾ ಇದ್ದಾರೆ. ಬಹುಶಃ ಇವತ್ತು ವಿಜ್ಞಾನ ಭಾಳ ಮುಂದುವರೆದ. ವಿಜ್ಞಾನ ಮುಂದುವರೆದು ಇವತ್ತು ಇಡೀ ಜಗತ್ತೇ ನಮ್ಮ ಅಂಗೈಯಲ್ಲೈತಿ. ಪರಮಾಣುಗಳನ್ನು ಸೃಷ್ಟಿ ಮಾಡಿದ್ದೀವಿ. ಪರಮಾಣುಗಳನ್ನು ಸೃಷ್ಟಿ ಮಾಡಿರುವಂಥದ್ದು ನಮ್ಮ ಜ್ಞಾನದಿಂದ. ಅದನ್ನು ಒಳ್ಳೆಯದಕ್ಕೆ ಬಳಸ್ಕೋಬೇಕಲ್ಲ. ಇವತ್ತೇನಾಗ್ತಾ ಇದೆ ದೇಶದ ವಿದ್ಯಮಾನ, ಪ್ರಪಂಚದ ವಿದ್ಯಮಾನವನ್ನು ನೋಡಿದಾಗ ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಸಾವು ನೋವುಗಳಿಗೆ ಸಂಭವಿಸುವಂಥ ಅಮಾಯಕ ಜೀವಗಳ ಬಗ್ಗೆ ಯಾರಿಗೂ ಕೂಡ ಕಿಂಚಿತ್ತೂ ನೋವಿಲ್ಲ. ಇದೇನಾ ನಮ್ಮ ಶಿಕ್ಷಣ? ನಾವು ಪಡ್ಕೊಂಡಿರುವಂಥ ಶಿಕ್ಷಣ ಇದೇನಾ? ಅದನ್ನೇ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು. ನಮ್ಮ ಶಿಕ್ಷಣದಿಂದ ಒಳ್ಳೆಯದಾಗಬೇಕು ಹೊರತು ಕೆಟ್ಟದ್ದೆಂದೂ ಆಗಬಾರ್ದು. ನಾವು ಪಡ್ಕೊಂಡುವಂಥ ಶಿಕ್ಷಣ ಆಗಲಿ, ನಾವು ಮಾಡುವಂಥ ಕೆಲಸ ಆಗಲಿ, ಇದರಿಂದ ಈ ಸಮಾಜಕ್ಕೆ ಏನಾಗಬೇಕು? ಒಳ್ಳೆಯದಾಗಬೇಕು. ಯಾವತ್ತಿಗೂ ಕೂಡ ಕೆಟ್ಟದ್ದಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಬಹುಶಃ ನೋಡ್ತೀವಿ ನಾವು, ಇದು ಎಲ್ಲರಿಗೂ ಅನ್ವಯಿಸಿ ಈ ಮಾತನ್ನು ಹೇಳ್ತೀನಿ. ನಾವು ಹೆಂಗದೀವಪ್ಪ ಅಂತಂದ್ರೆ, ನನಗೇನಾರ ಒಬ್ಬ ವ್ಯಕ್ತಿಯಿಂದ ಒಳ್ಳೆಯದಾಯ್ತಪ್ಪ ಅಂದ್ರೆ ಅವನು ಏನು ಹಾಡು ಹೊಗಳ್ತೀನಿ. ಒಂದು ವೇಳೆ ಆತನಿಂದ ನನಗೇನಾದರೂ ಕೆಡುಕಾದ್ರೆ
ಯಾಕಂದರೆ ಅವರು ಸ್ವಾಮಿ ವಿವೇಕಾನಂದರ ತತ್ವ ಪರಿಪಾಲಕರಾಗಿ ನಾನು ಹೇಳುವಂಥ ಕೆಲಸವನ್ನು ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರದೇ ಇದ್ದಾಗ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಅವ್ರನ್ನ ಏನು ಮಾಡ್ತೀವಿ, ನಿಂದನೆ ಮಾಡ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ನನಗೆ ಒಳ್ಳೆಯದನ್ನು ಮಾಡಿದ, ಅದು ಹೆಂಗಾರ ಇರಲಿ, ನನಗೆ ಒಳ್ಳೆಯದನ್ನು ಮಾಡಿದರೆ ಅವನ್ನ ಪೂಜಿಸ್ತೀನಿ, ಕೆಟ್ಟದ್ದನ್ನು ಮಾಡಿದ ಅಂದ್ರೆ ನಾನು ಏನು ಮಾಡ್ತೀನಿ, ಅವನ್ನ ದ್ವೇಷಿಸ್ತೀನಿ. ಆದರೆ ಅವನು ಕೆಟ್ಟದ್ದನ್ನು ಮಾಡಬೇಕಂತ ತಿಳ್ಕೊಂಡು ಮಾಡಿರೋದಿಲ್ಲ, ಪರಿಸ್ಥಿತಿ ಹಂಗಿರುತ್ತೆ. ಇದಕ್ಕೆ ಒಂದು ಸಣ್ಣ ದೃಷ್ಟಾಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕೆಂದರೆ ಇವತ್ತು ಇದು ಬಹಳ ಪ್ರಸ್ತುತವಾಗಿ ಬೇಕಾಗಿದೆ. ಒಮ್ಮೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ, ಅಥವಾ ನೀವೇ ಹೋಗ್ತಾ ಇದ್ದೀರಿ ದಾರಿಯಲ್ಲಿ, ನಿಮಗೆ ದಾರಿಯಲ್ಲಿ ಒಂದು ರಾಮ ಒಂದು ರಾವಣ, ಒಂದು ರಾವಣನ ವಿಗ್ರಹ ಕಾಣ್ತವೆ, ಮೂರ್ತಿಗೆ ಸಿಗ್ತವೆ, ಅಲ್ಲಿ ಕಬ್ಬಿನ ವಿಗ್ರಹ ಅಥವಾ ಕಂಚಿನ ವಿಗ್ರಹ ಸಿಗ್ತವೆ ಅಂತ ತಿಳ್ಕೊಳ್ಳಿ. ರಾಮ ರಾವಣ. ಈಗ ಅಕಸ್ಮಾತಾಗಿ ಅಲ್ಲಿ ಸಿಕ್ಕವು ನಿಮ್ಮ ಕಣ್ಣಿದ್ರಿಗೆ ಅದಾವು, ನೀವು ಎತ್ಕೋಬೇಕಂತ ಆಸೆ ಪಟ್ರೆ ರಾಮನ ಮೂರ್ತಿ ಆಯ್ಕೆ ಮಾಡ್ಕೋತಿರೋ, ರಾವಣನ ಮೂರ್ತಿ ಆಯ್ಕೆ ಮಾಡ್ಕೋತಿರೋ? ರಾಮನ ಮೂರ್ತಿ ಆಯ್ಕೆ ಮಾಡ್ಕೋತೀವಿ, ಹೌದಲ್ಲ? ಯಾಕೆ ಹೇಳ್ರಿ ರಾಮನ ಮೂರ್ತಿ ಆಯ್ಕೆ ಮಾಡ್ಕೊಂಡ್ವಿ? ರಾಮ ಚಲೋ, ಆದರ್ಶ ವ್ಯಕ್ತಿ ಅಲ್ವಾ? ರಾವಣ ನೀಚ, ಅಧಮ. ಇಡೀ ರಾಮಾಯಣ ಕಾರಣ ಆಗಲಿಕ್ಕೆ ಅವನೇ ಕಾರಣ ಅಂತ ತಿಳ್ಕೊಂಡು ದೂಷಿಸಿ ರಾಮನ ಮೂರ್ತಿ ತಗೊಂಡು ಹೋಗ್ತೀವಿ. ಯಾಕಂದರೆ ರಾಮ ದೇವರು ಅಂತ, ಅಥವಾ ಆತನಲ್ಲಿ ಆದರ್ಶ ಗುಣಗಳದಾವಂತ ತಗೊಂಡು ಹೋಗ್ತೀವಿ. ಮತ್ತೆ 2 ದಿನ ಬಿಟ್ಟು ಅದೇ ದಾರಿಗೆ ಹೋಗ್ತೀರಿ. ಈಗೂ ರಾಮ ಮತ್ತು ರಾವಣ 2 ಮೂರ್ತಿ ಅದಾವು. ರಾಮನ ಮೂರ್ತಿ ಕಂಚಿಂದೈತಿ, ರಾವಣ ಮೂರ್ತಿ ಚಿನ್ನದೈತಿ. ಈಗ ಹೇಳ್ರಿ, ಯಾವ್ದು ಆಯ್ಕೆ ಮಾಡ್ಕೋತೀರಿ? ರಾವಣನ. ಯಾಕೆ ರಾವಣ ಬಂದಪ್ಪ? ಈಗ ಚಿನ್ನ ಐತಿ. ನೋಡ್ರಿ, ಹಿಂಗೆ ಜಗತ್ತು ಹಿಂಗೆ ನಡೆದೈತಿ, ಜಗತ್ತು ಹಿಂಗೆ ನಡೆದೈತಿ. ಮೊದಲ ರಾಮ ಶ್ರೇಷ್ಠ ಆದ, ಆನಂತರ ರಾವಣ ಶ್ರೇಷ್ಠ ಆದ. ಯಾಕಂದ್ರೆ ಆ ವ್ಯಕ್ತಿಯ ಮೌಲ್ಯ ನೋಡಿದ್ವಿ ನಾವು ಅಲ್ಲಿ, ಅದು ಎಷ್ಟಕ್ಕೆ ಕಿಮ್ಮತ್ತಕ್ಕೆ ಬಾಳತ್ತಂತ ನೋಡಿದ್ವಿ, ಅದರಲ್ಲಿರುವಂಥ ವ್ಯಕ್ತಿತ್ವ ನೋಡಲಿಲ್ಲ ನಾವು. ಇವತ್ತು ಸಮಾಜದಲ್ಲಿ ಆಗಿರೋದು ಹಾಗೇನೆ. ಇವತ್ತು ಸಮಾಜದಲ್ಲಿ ಭಾಳ ದೊಡ್ಡವ್ರು ಎನಿಸ್ಕೊಂಡವರು ಅವರು ಗುಣದಿಂದ ಹೆಂಗದ ನಾನು ಹೇಳೋಕ್ಕಿಲ್ಲ, ಇಷ್ಟಪಡೋದಿಲ್ಲ. ಆದರೆ ಇವತ್ತು ಏನೂ ಶಿಕ್ಷಣವನ್ನು ಕಲಿದೇನೆ ಪ್ರಾಮಾಣಿಕವಾಗಿ ಜೀವನ ನಡೆಸುವಂಥವ್ರಿಗೆ ಇವತ್ತು ನಿಜವಾಗಿ ಗೌರವವಿಲ್ಲ. ಆದರೆ ಅವರು ಯಾವುದೋ ಮಾರ್ಗದಲ್ಲಿ ಏನೋ ಒಟ್ಟು ದೊಡ್ಡವರಾಗಿಬಿಟ್ಟಾರ, ಅವರನ್ನು ನಾವು ಪೂಜಿಸ್ತೀವಿ. ಇವತ್ತು ನ್ಯಾಯ ನೀತಿ ಧರ್ಮದಲ್ಲಿ ಬದುಕಿರುವಂಥ ಸಾಮಾನ್ಯ ಜನರನ್ನು ನಾವು ಉಪೇಕ್ಷೆ ಮಾಡ್ತಾ ಇದ್ದೀವಿ, ಅಲಕ್ಷ್ಯ ಮಾಡ್ತಾ ಇದ್ದೀವಿ. ಇದು ಜೀವನದ ದುರಂತ. ಇದನ್ನೇ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಹಾಗಾಗಿ ಇವತ್ತು ನಾವು ಮೌಲ್ಯಕ್ಕೆ, ಅದರ ಒಂದು ವ್ಯಾಲ್ಯೂಗೆ ಕೊಡದೆ ವ್ಯಕ್ತಿತ್ವಕ್ಕೆ ಗೌರವ ಕೊಡುವಂತೆ ಆಗಬೇಕು. ಯಾರು ವ್ಯಕ್ತಿತ್ವದಿಂದ ರೂಪಸಿಯಾಗಿರ್ತಾರೆ ಅವರು ನಿಜವಾದ ಮಾನವರು. ಅದಕ್ಕೆ ಯಾರೋ ವಿವೇಕಾನಂದರನ್ನು ಕೇಳಿದ್ರಂತ, ವಿದೇಶಿಗನೊಬ್ಬ, ನೀವ್ಯಾಕೆ ಸೂಟು ಬೂಟು ಹಾಕ್ಕೊಂಡು ನಮ್ಮಂಗಿರೋದಿಲ್ಲ, ಇದೇನು ರೀ ಕಾವಿ ತೊಟ್ಟಿರಿ, ನಿಮ್ಮಲ್ಲಿ ಎಂಥ ವಿದ್ವತ್ತೈತಿ ಅಂತ ಕೇಳಿದ್ರಂತ. ಅದಕ್ಕೆ ಅವ್ರು ಎಂಥ ಉತ್ತರ ಕೊಡ್ತಾರಂದ್ರೆ, ಈ ಸೂಟು ಬೂಟು ಹಾಕ್ಕೊಳ್ಳೋಕೆ ಕಾರಣ ನೀನಲ್ಲ, ಅವ ಟೇಲರ್ ಹೊಲ್ದಾನಂತೇಳಿ ಹಿಂಗೆ ಹಾಕಿ. ಬಟ್ ನನ್ನ ದೇಶದಲ್ಲಿ ಜೆಂಟಲ್ಮ್ಯಾನ್ ಯಾರಂದ್ರೆ, ನನ್ನ ದೇಶ ಕೊಟ್ಟಿರುವಂಥ ಸಂಸ್ಕೃತಿ, ನನ್ನ ದೇಶ ಕೊಟ್ಟಿರುವಂಥ ಪರಂಪರೆ, ನನ್ನ ದೇಶದಲ್ಲಿರುವಂಥ ಈ ಆಧ್ಯಾತ್ಮ ನನ್ನನ್ನು ನಿನಕ್ಕಿಂತ ಹೆಚ್ಚು ಜೆಂಟಲ್ಮ್ಯಾನ್ ಮಾಡೈತೆ ಅಂತ ತಿಳ್ಕೊಂಡು ಉತ್ತರ ಕೊಡ್ತಾನೆ ಸ್ವಾಮಿ ವಿವೇಕಾನಂದರು. ಕಾರಣ ಇಷ್ಟೇ ಬಂಧುಗಳೇ, ಇವತ್ತು ಸ್ವಾಮಿ ವಿವೇಕಾನಂದರ ಆದರ್ಶಗಳು ನಮ್ಮೆಲ್ಲರಿಗೂ ಕೂಡ ಬೇಕಾಗಿದ್ದಾವೆ. ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ನುಡಿಮುತ್ತುಗಳು ಯುವಕರ ಪಾಲಿನ ಕೈತುತ್ತುಗಳು. ನಿಮಗೆ ತುತ್ತು ಮಾಡಿ ಉಣಿಸ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನ ಮಾಡಿ, ಅವರ ತತ್ವಗಳನ್ನು ತಿಳ್ಕೊಳ್ಳಿ, ಅವುಗಳನ್ನು ಜೀವನದಲ್ಲಿ ಏನು ಮಾಡ್ಕೊಳ್ರಿ, ಅಳವಡಿಸ್ಕೊಳ್ರಿ. ಜೀವನದಲ್ಲಿ ಇವತ್ತು ನಮ್ಮ ನಡೆ ನುಡಿ ನೋಟ ಒಂದೇ ಆಗಿರಬೇಕು. ಅದಕ್ಕೆ ಡಿ ವಿ ಜಿ ಅವರಲ್ಲಿ ಭಾಳ ಚಂದ ಹೇಳ್ತಾರೆ, ಹೊಸತನವೇ ಬಾಳು ಹಲಸಿಕೆ ಎಲ್ಲ ಸಾವು ಬಿಡು, ರಸವು ನವನವತೆಯಿಂದ ಅನುದಿನವು ಒಮ್ಮಿ ಹಸನೊಂದು ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ ಪಸರುತ್ತಿರೆ ಬಾಳ್ ಚೆಲುವು ಮಂಕುತಿಮ್ಮ, ಬಾಳ್ ಚೆಲುವು ಮಂಕುತಿಮ್ಮ ಅಂತ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು, ಇವತ್ತು ಏನು ಅವರ ಆಶೆ ಇದೆ, ಈ ದೇಶದ ಭವಿಷ್ಯ ನಿರ್ಮಾಣವಾಗೋದು ಯುವಕರ
ಯುವಕರ ಕೈಯಲ್ಲೇ ಐತೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಸಾಕಾರಗೊಳಿಸ್ತೀರಿ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಇಂತಿಷ್ಟು ಒಂದು 20ರಿಂದ 25 ನಿಮಿಷ ಮಾತಾಡಿ ಅಂತ ತಿಳ್ಕೊಂಡು ನನಗೆ ಸ್ನೇಹಿತರಾದಂಥ ಲೂತಿ ಸರ್ ಅವರು ಅವಕಾಶ ಕೊಟ್ಟಿದ್ದಾರೆ. ಅವರ ಅವಕಾಶವನ್ನು ನಾನು ಮನಸಾರೆ ಒಪ್ಪಿ ಇಲ್ಲಿ ಮಾತನಾಡಲಿಕ್ಕೆ, ಜೊತೆಗೆ ನನ್ನ ಒಂದಿಷ್ಟು ತೊದಲು ನುಡಿಗಳನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಕೂಡ ಅವಕಾಶಕ್ಕೆ ವಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವಂಥ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಮಸ್ಕಾರ.